ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ ಅಂತ. ನಾನು ಒಬ್ಬ ಪತ್ರಕರ್ತನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿಶೇಷ ತನಿಖಾ ತಂಡ ಅಂದರೆ ರಾಜ್ಯ ಸರ್ಕಾರ ರಚಿಸಿರುವಂತಹ SIT ತನಿಖೆ ನಡೆಯುತ್ತಿದೆ. ನ್ಯಾಯಾಂಗ ಪ್ರಕ್ರಿಯೆ ಇನ್ನೂ ಬಾಕಿ ಇದೆ. ಆದರೆ ವಿಷಾದವಾದ ಸಂಗತಿ ಏನೆಂದರೆ ಯಾವುದೇ ಅಧಿಕೃತ ಮಾಹಿತಿ ಅಥವಾ ತನಿಖಾ ತಂಡದ ಪ್ರಕಟಣೆ ಹೊರಬಂದಿಲ್ಲ. ಕೆಲವು ಕನ್ನಡ ಸುದ್ದಿ ಮಾಧ್ಯಮಗಳು ತಮ್ಮ ಸ್ವಂತ ಕಥೆಗಳನ್ನೇ ಸೃಷ್ಟಿ ಮಾಡಿಕೊಂಡು ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಪ್ರಸಾರ ಮಾಡುತ್ತಿದ್ದಾರೆ. ಇಂತಹ ವರದಿಗಳಿಗೆ ಕೇವಲ ತಪ್ಪು ದಾರಿ ತೋರಿಸುವುದಲ್ಲದೆ ದೂರುದಾರರು ಮತ್ತು ಬಾಧಿತರನ್ನು ಸಾರ್ವಜನಿಕವಾಗಿ ಅವಮಾನಿಸುವ ಅಥವಾ ಅವರ ಧೈರ್ಯವನ್ನು ಕುಗ್ಗಿಸುವ ಕೆಲಸ ಮಾಡುತ್ತಿವೆ ಈ ನಮ್ಮ ಸುದ್ದಿ ಮಾಧ್ಯಮಗಳು. ಟ್ರಯಲ್ ಬೈ ಮೀಡಿಯಾ ಇದು ನಮ್ಮ ನ್ಯಾಯಾಂಗದ ಮೇಲಿನ ಜನರ ವಿಶ್ವಾಸವನ್ನು ಕುಂದಿಸುತ್ತವೆ ಮತ್ತು ತನಿಖೆಯ ಶುದ್ಧತೆಯನ್ನು ಹಾಳು ಮಾಡುತ್ತದೆ. ಇದು ಪತ್ರಿಕೋದ್ಯಮದ ಮೂಲ ನೈತಿಕತೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ನಾನು ಇದರ ವಿರುದ್ಧವಾಗಿ, ಮಾಧ್ಯಮಗಳ ವಿರುದ್ಧವಾಗಿ ಒಂದು ಅಧಿಕೃತ ದೂರನ್ನು ದಾಖಲಿಸಿದ್ದೇನೆ. ಬ್ರಾಡ್ಕಾಸ್ಟಿಂಗ್ ಕಂಟೆಂಟ್ ಕಂಪ್ಲೇಂಟ್ ಕೌನ್ಸಿಲ್ BCCC, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ MIB ಮತ್ತು ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಆ್ಯಂಡ್ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ NBDSAಗೆ ನಾನು ಇವತ್ತೊಂದು ಲಿಖಿತವಾದ ದೂರನ್ನು ಸಲ್ಲಿಸಿದ್ದೀನಿ. ಈ ದೂರಲ್ಲಿ ನಾನು ಸ್ಪಷ್ಟವಾಗಿ ಹೇಳಿರೋದೇನೆಂದರೆ, ಈ ಒಂದಷ್ಟು ಕೆಲ ಸುದ್ದಿ ಮಾಧ್ಯಮಗಳು ಸುಳ್ಳು ಮತ್ತು ಊಹಾಪೋಹದ ಆಧಾರರಹಿತ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿವೆ ಮತ್ತು ಆರೋಪಿತರ ಪರವಾಗಿ ಪರೋಕ್ಷವಾಗಿ ವಾದಿಸುತ್ತಿವೆ ಮತ್ತು ದೂರುದಾರರು ಯಾರಿರ್ತಾರೆ ಮತ್ತು ಬಾಧಿತರು ಯಾರಿರ್ತಾರೆ ಅವರನ್ನು ಕುಗ್ಗಿಸುವ ಧೋರಣೆ ತೋರಿಸುತ್ತಿವೆ ಈ ಒಂದಷ್ಟು ಸುದ್ದಿ ಮಾಧ್ಯಮಗಳು. ಈ ರೀತಿಯ ವರ್ತನೆ ಕಾನೂನು ಬಾಹಿರ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ರೆಗ್ಯುಲೇಷನ್ ಆ್ಯಕ್ಟ್ 1995, NBDSAನ ಕೋಡ್ ಆಫ್ ಎಥಿಕ್ಸ್ ಮತ್ತು BCCCಯ ಮಾರ್ಗಸೂಚಿಗಳನ್ನೇ ಸ್ಪಷ್ಟವಾಗಿ ಉಲ್ಲಂಘಿಸಿದೆ ಈ ಒಂದಷ್ಟು ಸುದ್ದಿ ಮಾಧ್ಯಮಗಳು. ಸುಳ್ಳು ಸುದ್ದಿ, ನಿಂದನೆ, ಬಲಾತ್ಕಾರಿತ ಪೀಡಿತರ ಹೆಸರನ್ನು ಹಾಳು ಮಾಡುವ ರೀತಿಯ ವರದಿಗಳನ್ನು ಪ್ರಸಾರ ಮಾಡುವ ಮೂಲಕ ಮಾಧ್ಯಮ ಕ್ಷೇತ್ರದ ಗಂಭೀರ ನೈತಿಕತೆಯ ದ್ರೋಹಗಳಿವು. ಇದು ಕೇವಲ ಕಾನೂನು ಉಲ್ಲಂಘನೆಯಲ್ಲ, ಬಾಧಿತರು ಮತ್ತು ಅವರಿಗೆ ಮಾನಸಿಕವಾಗಿ ಹಿಂಸೆ ತರುವ ಕ್ರಿಯೆಯಾಗಿದೆ ಈ ಒಂದಷ್ಟು ಕಾರ್ಯಕ್ರಮಗಳು. ಒಂದು ಕಡೆ ಈ ಹಿಂದೆ ನಡೆದಿರುವಂತಹ ಅನ್ಯಾಯ, ಅಕ್ರಮ ಮತ್ತು ಕೊಲೆಗಳ ವಿರುದ್ಧ ಜನ ಮುಂದೆ ಬಂದು SITಯಲ್ಲಿ ನಂಬಿಕೆ ಇಟ್ಟು ದೂರು ದಾಖಲಿಸಲು ಮುಂದಾಗುತ್ತಿರುವಾಗ, ಇನ್ನೊಂದು ಕಡೆ ಈ ಒಂದಷ್ಟು ಸುದ್ದಿ ಮಾಧ್ಯಮಗಳು ಜನರ ದಾರಿ ತಪ್ಪಿಸುವ ಮೂಲಕ ಅವರಿಗೆ ಭಯ ಹುಟ್ಟಿಸುವ ಕಥೆಗಳನ್ನು ಹರಡುತ್ತಿವೆ. ಇದು ಸಮಾಜದ ಒಟ್ಟಾರೆ ನ್ಯಾಯದ ಹೋರಾಟಕ್ಕೆ ದೊಡ್ಡ ಅಡ್ಡಿಯಾಗಿದೆ ಮತ್ತು ನನ್ನ ಈ ಒಂದು ದೂರಿನಲ್ಲಿ ನಾನು ಈ ಹಿಂದೆ ನಡೆದಿರುವಂಥ ಘಟನೆಗಳು, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಿರುವ ಒಂದಷ್ಟು ಕೋರ್ಟ್ ಕೇಸಸ್ ಏನಿದೆ ಆ ಒಂದು ಎಕ್ಸಾಂಪಲ್ನ ಸಹಿತ ನನ್ನ ದೂರಿನಲ್ಲಿ ದಾಖಲಿಸಿ ಕೊಟ್ಟಿದ್ದೇನೆ. ನಾನು ಮಾಧ್ಯಮದಲ್ಲಿ ಎಲ್ಲರಿಗೂ ಒಂದು ವಿನಂತಿ ಮಾಡುತ್ತೇನೆ, ಪತ್ರಿಕೋದ್ಯಮದ ನೈತಿಕತೆಯನ್ನು ದಯವಿಟ್ಟು ಪ್ರತಿಯೊಬ್ಬ ಪತ್ರಕರ್ತನು ಪಾಲಿಸಬೇಕು. ತನಿಖೆ ನಡೆಯುತ್ತಿರುವಾಗ ಯಾವುದೇ ಊಹಾಪೋಹವನ್ನು ಪ್ರಸಾರ ಮಾಡದೆ ಅಧಿಕೃತ ಮಾಹಿತಿ ಮಾತ್ರ ನಾವು ಜನರಿಗೆ ತಲುಪಿಸಬೇಕು ಮತ್ತು ದೂರುದಾರರು, ಬಾಧಿತರು ಯಾರು ಈ ಪ್ರಕರಣಗಳಲ್ಲಿ ಇರ್ತಾರೆ ಅವರನ್ನು ಗೌರವ ಕೊಟ್ಟು ಅವರನ್ನು ಕಾಪಾಡೋದು ಪ್ರತಿಯೊಬ್ಬ ಪತ್ರಕರ್ತನ ಮೊದಲ ಜವಾಬ್ದಾರಿ. ನಾವು ನಂಬಬೇಕಾದದ್ದು ಸತ್ಯವನ್ನು ಬೆಳಕಿಗೆ ತರೋದು, ನ್ಯಾಯವನ್ನು ಕಾಪಾಡುವುದು ಮತ್ತು ಸಮಾಜದ ದುರ್ಬಲರನ್ನು ರಕ್ಷಿಸುವುದು. ಪತ್ರಿಕೋದ್ಯಮ ಈ ಕರ್ತವ್ಯವನ್ನು ನಿರ್ವಹಿಸಿದಾಗ ಮಾತ್ರ ಅದು ಪ್ರಜಾಪ್ರಭುತ್ವಕ್ಕೆ ಬಲವಾಗುತ್ತದೆ.